ಮೈಸೂರಿನ ಜಯನಗರದ ಶ್ರೀರಾಮ ಮಂದಿರ ಟ್ರಸ್ಟ್ ವತಿಯಿಂದ ಜಯನಗರದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ 60ನೇ ವರ್ಷದ ರಾಮೋತ್ಸವ ಪ್ರಯುಕ್ತ ಮಾರ್ಚ್ 25ರಿಂದ ಏಪ್ರಿಲ್ 5ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಈ ಸರಣಿಯ 3ನೇ ದಿನವಾದ ರಾಮನವಮಿ ಅಂಗವಾಗಿ ಸೀತಾರಾಮ ಭಜನಾ ಮಂಡಳಿಯಿಂದ ಭಜನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ವಿದುಷಿ ಡಾಕ್ಟರ್ ಮಾಲಿನಿ ಅವರಿಂದ ಹರಿಕಥೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಅರುಣ್ ಗುರೂಜಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಭಕ್ತಿ ಭಾವದಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾದರು. ಆಗಮಿಸಿದ ಭಕ್ತರಿಗೆ ಕೋಸಂಬರಿ, ಪಾನಕ, ಮಜ್ಜಿಗೆ, ರಸಾಯನ ಸೇರಿದಂತೆ ವಿವಿಧ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಪ್ರಸಾದ ವಿತರಣೆಯು ಸಮರ್ಪಕವಾಗಿ ನಡೆಯಿತು. ಸಂಘಟಕರು, ಭಕ್ತರು ಭಾಗವಹಿಸಿ ಶ್ರೀರಾಮನ ಆಶೀರ್ವಾದ ಪಡೆದರು. ಯಾವಂದ್ರೆ ಕವೀಶ್ವರ ಪ್ರಪ್ರಥಮವಾಗಿ ರಾಮಾಯಣ ಬರ್ತಿರಲ್ಲ, ರತ್ನಾಕರ ನಾಮಾಂಕಿತನಾದ ಬೇಡ ಉಪದೇಶಿಸಲ್ಪಟ್ಟಂತ ನಾರದರ ಉಪದೇಶದ ಆ ತಾರಕ ಮಂತ್ರವನ್ನು ಉಪದೇಶಿಸಿ ಅವರ ಜನ್ಮ ಸಾರ್ಥಕ ಮಾಡಿಕೊಂಡ ಆ ಸ್ಮರಣೆಯನ್ನೇ ಮಾಡ್ತಾ ಕೂತರೆ ಅವರ ದೇಹದಲ್ಲಿ ಹುತ್ತ ಬೆಳೆಯಲಾರಂಭಿಸಿದೆ. ವಲ್ಮೀಕ ಅಂತ ಉಂಟ, ಆ ವಲ್ಮೀಕದ ಒಳಗೆ ವಾಸ ಮಾಡಿದವನು ಅದಕ್ಕೆ ನಮಗೆ ವಾಲ್ಮೀಕ ಅಂತ ಹೆಸರು. ಪ್ರಪ್ರಥಮವಾದಂತ ರಾಮಾಯಣ ನಮಗೆ ವಾಲ್ಮೀಕ ರಾಮಾಯಣ, ವಾಸಿಷ್ಠ ರಾಮಾಯಣ, ಆನಂದ ರಾಮಾಯಣ, ಅಂಗದ ರಾಮಾಯಣ, ಗರುಡ ರಾಮಾಯಣ, ರಾಮಾಯಣ, ನಂದಿ ರಾಮಾಯಣ, ಅಜಾನ ರಾಮಾಯಣ, ಸರ್